ಮಾಡಕ್ಕೆ ಮೊದಲು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ವಕೀಲರು ರಸ್ತೆ ತಡೆದು ಪ್ರತಿಭಟನೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶ. ಪೆದ್ದಿಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ವಕೀಲರ ಸಂಘದ ಸದಸ್ಯರು ಸ್ವಾಮೀಜಿಯವರ ಸಂವಿಧಾನ ಮತ್ತು ನ್ಯಾಯಾಂಗದ ಕುರಿತು ನೀಡಿದ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದರು. ಆದರೆ ಜಿಲ್ಲಾಧಿಕಾರಿ ಮನವಿಯನ್ನ ಸ್ವೀಕರಿಸದೆ ವಕೀಲರನ್ನ ದೀರ್ಘಕಾಲ ಕಾಯಿಸಿಕೊಂಡು ಅವಮಾನಿಸಿದ್ದಾರೆ ಎಂಬ ಆರೋಪದೊಂದಿಗೆ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆಯಿಂದ ಉಗ್ರಗೊಂಡ ವಕೀಲರು ರಸ್ತೆ ತಡೆದು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿದರು. ನ್ಯಾಯಾಂಗದ ಗೌರವ ಕಾಪಾಡುವುದು ಪ್ರತಿ ನಾಗರಿಕನ ಕರ್ತವ್ಯ. ಆದರೆ ಜಿಲ್ಲಾಧಿಕಾರಿ ನಮ್ಮ ಮನವಿಯನ್ನ ಸ್ವೀಕರಿಸದಿರುವುದು ಆಡಳಿತದ ಅಸಂವಿಧಾನಶೀಲ ವರ್ತನೆಗೆ ಉದಾಹರಣೆ. ನಮ್ಮ ಮನವಿಯನ್ನೇ ಸ್ವೀಕರಿಸಿದ ಇವರು ಸಾಮಾನ್ಯ ಜನತೆ ಹಾಗೂ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಎಂದು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿದರು. ಘಟನಾ ಸ್ಥಳದಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಬಲ ನಿಯೋಜಿಸಿದ್ದರು. ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಮೊದಲು ಅಭಿವೃದ್ಧಿ ಏನಿಲ್ಲ, ಮುಚ್ಚ ಖಾತೆ ಅಲ್ಲ, ಎಲ್ಲ ಗುಂಡಿ ಬಿದ್ದಾಗಿದ್ದಾವೆ. ಕಳಪೆ ಕಾಮಗಾರಿ ಟಾರ್ಗಳು ಎಲ್ಲ ಗುಂಡಿ ಹಾರಿದ್ದಾವೆ. ಹಾಸನ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಗುಂಡಿಗಳು ಅದು ಭ್ರಷ್ಟಾಚಾರ ಮಾಡಿದ್ದಾರೆ. ಕಟ್ಟಿಟ್ಟು ಮಾಡಿಲ್ಲ, ಬರೀ ಸೀರಿಯಸ್ ಸೆಟ್ ಹಾಕ್ಬಿಟ್ಟು ಜಿಲ್ಲೆ ಮೋಸ ಮಾಡಿದ್ದಾರೆ. ಮಾಧ್ಯಮದವ್ರು ನೋಡಿ, ಕಾಮಗಾರಿ ಹಾಸನಮ್ಮ ದೇವಸ್ಥಾನ ಟೈಮಲ್ಲಿ ಮಾಡ್ಯಾರಲ್ಲ, ಒಂದು ಕಾಮಗಾರಿ ಕ್ವಾಲಿಟಿ ಇದೆಯಾ ನೋಡಿ. ನೀವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ 4ನೇ ಅಂಗ ಮಾಧ್ಯಮ, ಕತ್ತಿಗಿಂತ ಅರಿತವಾದ ಮಾಧ್ಯಮ. ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಗೆ ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ ವಕೀಲರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ ಶಾಂತಿ ಬಂದಿದ್ದೀವಿ. ಕೊಡಕ್ ಒಂದು ಗಂಟೆ ತಿಂಡಿ ತಿಂತ ಕಾಫಿ ಕುಡಿತಾ ಕುಂತ್ಬಿಟ್ರೆ ಇವ್ರು ಜಿಲ್ಲಾಧಿಕಾರಿನೇನ್ರಿ? ಇವ್ರು ಜನಗಳು ಸ್ಪಂದಿಸ್ತಾರೇನ್ರಿ? ಒಬ್ರು ವಕೀಲರ ಸಂಘ ಬಂದ್ರೆ ಸ್ಪಂದಿಸ್ತವ್ರೆ, ಸಾಮಾನ್ಯ ರೈತ ಸಾಮಾನ್ಯ ನಾಗರಿಕ ಬಂದ್ರೆ ಸ್ಪಂದಿಸ್ತಾರ? ಇವ್ರು ಅಧಿಕಾರದ ದರ್ಪ ಎತ್ತಿ ನಡೀತಾ ಕಂಡಿದ್ರಿ. ಇದೆಲ್ಲ ನಡೆಯಲ್ಲ, ಇದು ಅಪರಾಧ ನಡೆಯಲ್ಲ. ಇದು ಪರಿಣಾಮನ ಎದುರಿಸ್ತಾರ ಇವರು. ನಾವು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನದ ರಕ್ಷಕರು, ವಕೀಲರು ಅಂದ್ರೆ ಇಡೀ ಸಂಘ ಬಂದಿದೆ. ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ಹಿಂಗೆ ಆಗ್ತಾ ಇದೆ, ಅವಹೇಳನ ಮಾಡಿದ್ರೆ ಒಬ್ಬರಂತ ಮಾತಾಡಿದ್ರೆ ಈ ತರ ನಡ್ಕೊಂಡ್ರೆ ಬರ್ತದೆ ಸರಿನಾ? ಅದನ್ನ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ನಮ್ಮ ಬಾರ್ ಕೌನ್ಸಿಲ್ ಅವರು ಇಡೀ ಎಲ್ಲ 28-30 ಜಿಲ್ಲೆಗಳದ್ದು ಪ್ರತಿಭಟನೆ ಆಗುತ್ತೆ. ಇದು ಹಂಗೇನಿಲ್ಲಲ್ಲ, ಇದು ಯಾಕೆ ನಮಗೋಸ್ಕರ ಮಾಡ್ತಾ ಇಲ್ಲ, ಕೋರ್ಟ್ಗೋಸ್ಕರ ಮಾಡ್ತಾ ಇರೋದು. ಇದು ನಾವು ಈ ದಿನ ಪೆದ್ದಿಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ನ್ಯಾಯಾಂಗ ನಿಂದನೆ ಹೇಳಿಕೆಯನ್ನು ಖಂಡಿಸಿ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿರುತ್ತಾರೆ. ಆ ನಮ್ಮ ಮನವಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೇಳಿಕೆಯನ್ನು ನೀಡುವಾಗ ಬೆದರಿಕೆಯನ್ನು ಒಡ್ಡಿರುತ್ತಾರೆ. ಏನೆಂದರೆ, ಒಂದು ಪಕ್ಷದ ವತಿಯಿಂದ ನೀವು ಹೇಳಿಕೆಯನ್ನು ನೀಡಿ ಗುಲಾಮರಾಗಬೇಡಿ ಎಂಬ ಹೇಳಿಕೆ ನಿಜವಾಗಲೂ ಅದು ಖಂಡನೀಯ. ಯಾಕೆಂದ್ರೆ ನ್ಯಾಯಾಂಗದ ಹೇಳಿಕೆಯನ್ನ ನೀಡಬೇಕಾದರೆ
ಜ್ಞಾನಪ್ರಕಾಶ ಸ್ವಾಮೀಜಿಯವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ನ್ಯಾಯಾಂಗ ಉತ್ತಮ ಸ್ಥಾನದಲ್ಲಿದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗಕ್ಕೆ ಒಂದು ಉತ್ತಮ ಸಂಬಂಧ ಇದೆ. ಇದನ್ನ ಈ ರೀತಿ ನ್ಯಾಯಾಂಗ ನಿಂದೆಯನ್ನ ಹೇಳಿಕೆಯನ್ನ ನೀಡಿರುವುದು ಖಂಡನಾರ್ಹ. ಇದನ್ನ ನಮ್ಮ ಜಿಲ್ಲಾ ವಕೀಲರ ಸಂಘ ಖಂಡಿಸುತ್ತದೆ. ಈ ದಿನ ನಾವು ಮನವಿಯನ್ನು ಸಲ್ಲಿಸಲು ಬಂದಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ ಪರಿಣಾಮ ನಾವು BM ರಸ್ತೆಯಲ್ಲಿ ಈ ದಿನ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಮನವಿ ಕೊಡೋಣ ಅಂತ ಬಂದ್ರೆ BC ಅವರು ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಸ್ಪಂದಿಸಿದ್ದಾರೆ, ಒಳಗಡೆ ಕೂತಿದ್ದಾರೆ. ಇಲ್ಲಿ ಎಲ್ಲಾ ವಕೀಲರು ಕೂಡ ಸುಮ್ಮನೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಅವರು ಇಲ್ಲಿ DC ಆಗಿ ಬಂದಿರೋದು. DC ಆಗಿ ಬಂದಂತ ಸಂದರ್ಭದಲ್ಲಿ ಎಲ್ಲರ ಹಿತರಕ್ಷಣೆಯನ್ನು ಕೂಡ ಕಾಪಾಡಬೇಕಾಗಿರೋದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಇಲ್ಲಿ ನಾವು ಇಷ್ಟು ಜನ 1 ಗಂಟೆ 2 ಗಂಟೆಯಿಂದನೂ ಕೂಡ ನಾವು ಬೀದಿಲಿ ನಿಂತಿದ್ದೀವಿ. ಇಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಕೂಡ ಏನಾಗಿದೆ ಎಂತಾಗಿದೆ ಯಾವ ಮನವಿ ಅನ್ನೋದನ್ನು ಕೂಡ ಕೇಳ್ದಲೇನೆ ಒಳಗಡೆ ಕೂತಿದ್ದಾರೆ. ಅವರು ಇದು ಮಾಡಿರ್ತಕ್ಕಂಥದ್ದು ತುಂಬಾ ಅವಮಾನ ಮಾಡಿದ್ದಾರೆ ನಮ್ಗಳಿಗೆ. 11:30 ನಾವ್ ಇಲ್ಲಿ ಕಾಯ್ತಾ ಇದೀವಿ, ಇನ್ನೂ ಆದ್ರೂ ಒಳಗಡೆಯಿಂದ ಬಂದಿಲ್ಲ. ಈಗ ಇದಕ್ಕೆ ಅವ್ರು ತಕ್ಕನಾಗಿ ಉತ್ತರ ಕೊಡ್ಲೇಬೇಕು. ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ವಕೀಲರ ಸಂಘಕ್ಕೆಲ್ಲ ನಾವು ಮನವಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರೆಸ್ತೀವಿ. ಅವ್ರು ಅವಾಗ ಏನ್ ಹೇಳ್ತಾರೆ ಅಂತ ನೋಡೋಣ. ನಾವಿಲ್ಲಿ ಒಂದು ಮೆಮೊರಂಡಮ್ ನ ಕೊಡೋದಕ್ಕೆ ಅಂತ ಬಂದಿರೋದು. ಮೆಮೊರಂಡಮ್ ಯಾವ್ದಕ್ಕೆ ಅಂತ ಹೇಳಿದ್ರೆ, ಒಬ್ರು ಸ್ವಾಮೀಜಿ ನಮ್ಮ ಹೈಕೋರ್ಟ್ ನ ನ್ಯಾಯಮೂರ್ತಿಗಳ ಬಗ್ಗೆ, ಹೈಕೋರ್ಟ್ ನ ಬಗ್ಗೆ ಕೆಲವೊಂದು ಕಠಿಣ ಪದಗಳನ್ನ ಬಳಸಿದ್ದಾರೆ. ಅದನ್ನ ನಾವು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ಅಂತ ನಾವು ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡು ಮೆಮೊರಂಡಮ್ ನ DC ಅವರಿಗೆ ಕೊಡ್ಬೇಕು ಅಂತ ಹೇಳಿ ನಾವ್ ಇಲ್ಲಿಗೆ ಬಂದಿದ್ದು. ಆದ್ರೆ ಇಲ್ಲಿ DC ಅವರು ನಮ್ಮ ಮೆಮೊರಂಡಮ್ ನ ಅವ್ರು ಇಸ್ಕೋತಾ ಇಲ್ಲ ಅಂದ್ಮೇಲೆ ವಕೀಲರು ಅಂದ್ರೆ ಏನಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾರ? ವಕೀಲರು ಅಂದ್ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ? 2 ನಿಮಿಷ ಮೆಮೊರಂಡಮ್ ನ ಇಸ್ಕೊಂಡಿದೀವಿ, ಅವ್ರಿಗೆ ಏನಾಗ್ತಿತ್ತು 2 ನಿಮಿಷ? ಯಾಕೆ ನಾವುಗಳೆಲ್ಲ ಏನ್ ಸಾರ್ವಜನಿಕರಲ್ವಾ? DC ಅಂದ್ರೆ ಯಾರು ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅವರು? ನಮ್ಗೆ ಈಗ ನೀವು ಆ ಕಡೆ ನೋಡ್ಬೋದು ಸರ್, ಎಷ್ಟೊಂದು ಜನ ಸೀನಿಯರ್ ಅಡ್ವೊಕೇಟ್ ಗಳೆಲ್ಲ ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ಯಾರಿಗಾರು ಏನಾದ್ರು ಹೆಚ್ಚು ಕಡಿಮೆ ಆಯ್ತು DC ಬರ್ತಾರೆ ಸರ್, DC ರೆಸ್ಪಾನ್ಸಿಬಿಲಿಟಿನ ತಗೋತಾರ? 11:30 ಕೋರ್ಟ್ ಕಾರ್ಯಕಲಾಪಗಳನ್ನೆಲ್ಲ ಬಿಟ್ಟು ನಮ್ಮ ವಕೀಲರುಗಳು ಅವ್ರ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿ DC ಕೋರ್ಟ್ ಮುಂದೆ ಬಂದು ಅಷ್ಟೊತ್ತವರೆಗೂ ನಾವು ವೇಟ್ ಮಾಡ್ತಿದೀವಲ್ಲ. ಹಂಗಾರೆ ವಕೀಲರುಗಳು ಅಂದ್ರೆ ಯಾಕೆ ಅಷ್ಟೊಂದು ತಾತ್ಸಾರ ಮಾಡ್ತಾರೆ? ವಕೀಲರುಗಳು ನೋಡಿ ಸರ್, ಇವತ್ತು ನಾವು ಟೈಮಿಗೆ ಆಲ್ರೆಡಿ 2 ಗಂಟೆ ಹತ್ತತ್ರ ಆಯ್ತಾ ಬಂದು ನಾವು 11:30 ಇಲ್ಲಿ ಇದೀವಿ. 2 ಗಂಟೆವರೆಗೂ ಇಲ್ಲೇ ಕಾಯ್ತಾ ಇದೀವಿ. ಜಸ್ಟ್ ಒಂದು ಮೆಮೊರಂಡಮ್ ನ ಕೊಡೋದಕ್ಕೆ ಅಂತ ಬಂದಿದೀವಿ. ಮೆಮೊರಂಡಮ್ ಕೊಡ್ಬೇಕು ಅಂತ ಬಂದಿರೋದು ಸ್ವಾಮೀಜಿ ವಿರುದ್ಧ. ಅವ್ರಿಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿ ಅಂತ ಮೆಮೊರಂಡಮ್ ಕೊಡೋದಕ್ಕೆ ಅಂತ ಬಂದಿರೋದು. ಇಲ್ಲಿ ನೋಡಿದ್ರೆ ಇವ್ರ ಬಗ್ಗೆನೇ ಇಷ್ಟೊಂದು ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊತಾ ಇದಾರ ಅಥವಾ ವಕೀಲರನ್ನ ಇಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾ ಇದಾರ? ಅದ್ರ ಬಗ್ಗೆ ನಮಗೆ ಕೊಡ್ತಾ ಇಲ್ಲ. ವಕೀಲರು ಅವರು ಕೂಡ ಒಬ್ರು ಮ್ಯಾಜಿಸ್ಟ್ರೇಟೇ ಅವ್ರು ಆಯ್ತಲ್ವಾ? ಅವರು ವಕೀಲರುಗಳನ್ನ ಈಗ ಬಾರು ಮತ್ತೆ ಬೆಂಚ್ ಎರಡು ಚೆನ್ನಾಗಿದ್ರೆ ತಾನೆ ನಾವು ನಮ್ಮ ವಕೀಲ ವೃತ್ತಿನ ಮುಂದುವರ್ಸ್ಕೊಂಡು ಹೋಗೋದು, ಅವರು ಅವ್ರ ನ್ಯಾಯನ ಮುಂದುವರ್ಸ್ಕೊಂಡು ಹೋಗೋದು. ಇಲ್ಲಿ ವಕೀಲರಿಗೆ ಇಷ್ಟೊತ್ತವರೆಗೂ ಕಾಯಿಸಿದ್ರು ಅಂದ್ಮೇಲೆ ಸಾರ್ವಜನಿಕರಿಗೆ ಅವ್ರು ಯಾವ ರೀತಿ ನ್ಯಾಯನ ಒದಗಿಸ್ತಾರೆ? ಇದ್ರಲ್ಲ ನೀವು ನೋಡ್ಬೋದು ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ, ಅವ್ರ ಅಧಿಕಾರನ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ. ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಜಿಲ್ಲಾಧಿಕಾರಿಗೆ, ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ, ವಕೀಲರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ